ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಬಹಳ ವಿಶೇಷವಾಗಿ ಮಸ್ತಾಗಿರುವಂತಹ ಪಲ್ಯವನ್ನು ತೋರಿಸ್ಕೊಡಾಕತ್ತೀವ್ರಿ. ಇದಕ್ಕೆ ನೀವು ಚವಳಿಕಾಯಿ ಪಲ್ಯ, ಬೌಚಿಕಾಯಿ ಪಲ್ಯ ಅಥವಾ ಗೋರಿಕಾಯಿ ಪಲ್ಯ ವಿಧ ವಿಧವಾದಂಥ ಹೆಸರಿಂದ ಕರಿಬಹುದ್ರಿ. ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಕರಿತಾರೆ. ನೀವು ಯಾವ್ದು ಕರಿತೀರಿ ಅನ್ನೋದನ್ನು ಹೇಳ್ರಿ. ಹಾಗೆ ಇವತ್ತಿನ ವಿಡಿಯೋದಾಗ ರೀ ಮಸ್ತಾಗಿ ಈ ಒಂದು ಪಲ್ಯವನ್ನು ಆರಾಮಾಗಿ ಕುಕ್ಕರ್ದಾಗ ಯಾವ ರೀತಿ ಮಾಡೋದು ಅಂತೇಳಿ ನಾವು ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಚಂದಂಗಿ ಸಬ್ಸ್ಕ್ರೈಬ್ ಒಂದು ಒತ್ತಿ ಬಿಡ್ರಿ. ಈ ಚವಳಿಕಾಯಿ ಅಥವಾ ಬೌಸಿಕಾಯಿ ಗೋರಿಕಾಯನ್ನು ಮೊದಲಿಗೆ ನೀವು ಚಲೋತ್ನಂಗೆ ಸೋಸಿ ಇಟ್ಕೋರಿ, ಚಂದಂಗೆ ಮುರಿದಿಟ್ಕೋರಿ. ಒಂದು ಕಾರುಕಲ್ಲೊಳಗೆ 1 ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ನೀವು ಅವನ್ನ ಒಂದೀಟ ಅರಿದಂಗೆ ಮಾಡಬೇಕಾಕೈತ್ರಿ. ಅದಾದ ನಂತರ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಸಿಮೆಣಸಿಕಾಯನ್ನು ಇದ್ರೊಳಗೆ ಹಾಕಿರಿ. ನಾವು ನಿಮ್ಗೆ ಈ ಚೌಳಿಕಾಯಿ ಪಲ್ಯ ಏನೈತ್ರಲ್ಲ ಅದನ್ನು ಖಾರ ಹಾಕಿ ಯಾವ ರೀತಿ ಅಂದರೆ ಕೆಂಪು ಖಾರದ ಪುಡಿ ಹಾಕಿ ಮಾಡೋದು ಅಂತ ಈಗಾಗಲೇ ತೋರಿಸಿದ್ದೀವಿ, ನಮ್ಮ ಚಾನಲ್ದಾಗ ಇರ್ತೈತಿ, ಚೆಕ್ ಮಾಡಿ. ಆ ಒಂದು ಹಸಿಮೆಣಸಿಕಾಯಿಗೆ ಉಪ್ಪನ್ನು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಹಾಕಿ ಈ ಒಂದು ಏನು ಹಸಿಮೆಣಸಿಕಾಯಿ ಅದಾವಲ್ಲ ಅವನ್ನ ಚಲೋತ್ನಂಗೆ ಜಜ್ಜಿ ಈ ರೀತಿ ಒಂದು ಈಡು ದಮ್ಮಂಗೆ ಉಳಿಯುವಂಗೆ ನೀವು ಕುಟ್ಟಿ ತೊಗೊಂಬರ್ಬೇಕ್ರಿ. ಅಕಸ್ಮಾತ್ ನೀವು ಮಿಕ್ಸರ್ಗೆ ಹಾಕೋರಿದ್ರೆ ಹಾಕ್ಬೋದು, ಬೇಡ ನಂಗಿಲ್ರಿ. ಆಮೇಲೆ ಏನು ಮಾಡಿರಿ, ಇದ್ರೊಳಗೆ ಕೊತ್ತಂಬರಿ, ಒಂದು 4-5 ಬೆಳ್ಳುಳ್ಳಿ ಹೆಸರನ್ನು ಹಾಕಿ ಅದನ್ನು ಸಹ ಆ ಹಸಿಮೆಣಸಿನ್ಕಾಯಿ ಜೊತೆನ ಕುಟ್ಟಿ ನೀವು ತೊಗೊಂಡು ಬರ್ಬೇಕ್ರಿ. ಬರೋಬ್ಬರಿಯಾಗಿ ಇದನ್ನೆಲ್ಲನೂ ಚೆಂದಂಗೆ ಕುಟ್ಟಿ ಖಾರ ನೀವು ರೆಡಿ ಮಾಡಿ ಇಟ್ಕೊಳ್ರಿ. ಈಗ ಕುಕ್ಕರ್ದಾಗ ಯಾವ ರೀತಿ ಪಲ್ಯ ಮಾಡೋದು ಅಂತಂದ್ರೆ ಒಂದು ಸ್ವಲ್ಪ ಎಣ್ಣೆನ ಕಾಯ್ಕಿಟ್ಟು ಎಣ್ಣೆ ಕಾದಾದ ನಂತರ ಒಂದು ಉಳ್ಳಾಗಡ್ಡಿಯನ್ನು ಚೆಂದಂಗೆ ಹೆರ್ಚಿರಿ. ಆ ಹೆರ್ಚಿದಂಥ ಉಳ್ಳಾಗಡ್ಡಿಯನ್ನು ಕಾದಿರುವಂಥ ಎಣ್ಣೆಯೊಳಗೆ ಹಾಕಿ ಕರೆಕ್ಟಾಗಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದ ನಂತರ ಈಗ ನಾವು ಏನು ಖಾರ ಕುಟ್ಟಿ ತೊಗೊಂಬಂದಿವ್ರಲ್ಲ ಆ ಕುಟ್ಟಿದಂತಹ ಖಾರನ್ನು ಕುಕ್ಕರ್ದಾಗನ್ನು ಹಾಕಿ ನೀವು ಚಲೋತ್ನಂಗೆ ತಿರುವಾಡ್ರಿ. ಆ ಎಣ್ಣೆ ಜೊತೆ ಈ ಒಂದು ಖಾರ ಅಂದ್ರೆ ಕುಟ್ಟಿದ ಖಾರ ಮಿಕ್ಸ್ ಆಗಿ ಅದನ್ನೆಲ್ಲನೂ ಬರೋಬ್ಬರಿಯಾಗಿ ಫ್ರೈ ಆಗಬೇಕು, ಅಂದ್ರೆ ಹಸಿ ವಾಸನೆ ಹೋಗ್ತತಿ. ಅದಾದ ನಂತರ ಒಂದು 2 ಸ್ಪೂನಷ್ಟು ನಾವಿಲ್ಲಿ ಕಡಲೆ ಹಿಟ್ಟನ್ನು ಅಂದ್ರೆ ಹಿಟ್ಟು ಹಚ್ಚಿದ ಚೌಳಿಕಾಯಿ ಪಲ್ಯ ನೋಡ್ರಿದೆ, ಅದಕ್ಕೆ ಒಂದು 2 ಚಮಚದಷ್ಟು ಈ ಒಂದು ಕಡಲೆ ಹಿಟ್ಟನ್ನು ಹಾಕಿ ಅದನ್ನು ಮಿಕ್ಸ್ ಮಾಡೋರಿ. ಸಮಾಧಾನ್ಲೇರಿ ಆರಾಮಾಗಿ ಎಲ್ಲಿ ಗಂಟು ಉಳಿಯಂಗಿಲ್ಲ ಹಂಗನ ನೀವು ಮಿಕ್ಸ್ ಮಾಡಿ, ಬರೀ 2 ಚಮಚ ಐತಿ. ಅದಾದ ನಂತರ ಒಂದಿಟ ಅರಿಶಿನ ಪುಡಿಯನ್ನು ನೀವಿಲ್ಲಿ ಸೇರಿಸ್ರಿ. ಆದ್ಮೇಲೆ 1 ಟೀ ಸ್ಪೂನಷ್ಟು ಧನಿಯಾ ಪೌಡ್ರನ್ನು ನೀವಿಲ್ಲಿ ಹಾಕಿರಿ. ಹಾಕಿದಾದ ನಂತರ ಬರೋಬ್ಬರಿಯಾಗಿ ಅದನ್ನು ಮಿಕ್ಸ್ ಕೊಡ್ರಿ, ಅಂದ್ರೆ ಚೌಳಿಕಾಯಿ ಜೊತೆ ಅದೆಲ್ಲನೂ ಮಿಕ್ಸ್ ಆಗಬೇಕು. ಆಮೇಲೆ ಅದಕ್ಕೆ ಈಗ ಮೊದಲಿಗೆ ನಾವು ಸೋಸಿ ಚಲೋತ್ನಂಗೆ ಮಾಡಿಟ್ಕೊಂಡಂತಹ ಚೌಳಿಕಾಯಿಗಳನ್ನ ತೊಗೊಂಡ್ಬಂದು ಈ ಖಾರದಾಗನ ಹಾಕಿ ಅದನ್ನು ಮೊದಲಿಗೆ ಹಂಗಣ ಮಿಕ್ಸ್ ಮಾಡಬೇಕ್ರಿ. ಬರೋಬ್ಬರಿಯಾಗಿ ಇವನ್ನ ಒಂದು ಇದೇ ಉಳಿದಿರುವಂಥ ಎಣ್ಣೆ ಮತ್ತು ಮಸಾಲೆ ಜೊತೆ ಹುಡಿದ್ರಿ ಅಂತಂದ್ರೆ ಪಲ್ಯ ಭಾಳ ಚಲೋ ಆಗ್ತೈತೆ ರೀ. ನೋಡ್ಕೊಂಡು ಮತ್ತೊಮ್ಮೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿರಿ, ಯಾಕಂದ್ರೆ ಕುಟ್ಟಿರೋಂಥ ಖಾರದಾಗೂ ಉಪ್ಪು ಇರ್ತೈತೆ ರೀ. ಈಗ ನೀವು ಬರೋಬ್ಬರಿಯಾಗಿ ಅದನ್ನು ಮತ್ತೆ ತಿರುವಾಡಿ ಮುಂದಕ್ಕೆ ಈಗ ನಾವು ಈ ಕುಕ್ಕರ್ದಾಗ ನೀರನ್ನು ಸೇರಿಸ್ಬೇಕ್ರಿ. ತಿಳಿದ್ರಿ, ಅಂದ್ರೆ ಚೌಳಿಕಾಯಿ ಚಲೋತ್ನಾಗಿ ಕುದ್ಯಾಕ ನೀವು ಬಿಡ್ತೀರಿ. ಅದಕ್ಕೆ ನೋಡಿಕೊಂಡು ನೀರನ್ನು ಸೇರಿಸ್ರಿ. ಎಲ್ಲ ಮಸಾಲೆ ಫಸ್ಟಿಗೆ ಹಂಗೆ ಕೂಡಿಸಿದಾದ್ಮೇಲೆ ನೀವು ನೀರನ್ನು ಸೇರಿಸ್ಬೇಕ್ರಿ. ಇಲ್ಲಂತಂದ್ರೂ ಸಮೀಪ 2 ಕಪ್ಪಷ್ಟು ಅಂದ್ರೆ 1.5 ಕಪ್ಪಷ್ಟು ಆದ್ರೂ ನಡಿತೈತೆ ರೀ. ಇಷ್ಟು ನೀರನ್ನು ಹಾಕಿ ಇಲ್ಲಿ ನೀವು ಕುಕ್ಕರನ್ನು ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಸೀಟಿ ಹೊಡೆಸಿದ್ರಿ ಅಂತಂದ್ರೆ ಬರೋಬ್ಬರಿಯಾಗಿ ಕುದ್ದು ಬರ್ತೈತಿ. ಬಹಳ ಮಸ್ತಾಗಿ ಚೌಳಿಕಾಯಿ ಪಲ್ಯ ಚಲೋ ಆಗ್ತೈತೆ ರೀ. ಈಗ ಲಾಸ್ಟಿಗೆ ಇದಕ್ಕೆ ನೀವೇನು ಮಾಡಿರಿ ಅಂತಂದ್ರೆ ಗುರೆಳ್ಳು ಪುಡಿಯನ್ನು ಹಾಕಬೇಕಾಗತ್ತೆ ರೀ. ಇದ್ರೆ ಹಾಕ್ರಿ, ಇಲ್ಲ ನಡಿತೈತಿ. ಗುರೆಳ್ಳು ಪುಡಿ ಯಾವ ರೀತಿ ಮಾಡೋದು ಅಂಥೇಳಿ ನಮ್ಮ ಚಾನಲ್ದಾಗ ಈಗಾಗಲೇ ವಿಡಿಯೋ ಐತಿ, ತಾವು ನೋಡಿಲ್ಲ ಅಂತಂದ್ರೆ ನೋಡಿಕೊಂಡು ಬರ್ಬೋದು ರೀ. ಆ ಗುರೆಳ್ಳು ಪುಡಿ ಅದಾದ ನಂತರ ಅದಕ್ಕೆ ಒಂದಿಟ್ಟು ಕೊತ್ತಂಬರಿಯನ್ನು ಹಾಕಿ ಮಿಕ್ಸ್ ಕೊಟ್ರೆ ಈ ಒಂದು ಚೌಳಿಕಾಯಿ ಪಲ್ಯ ಬಹಳ ವಿಶೇಷವಾಗಿ ಖಾನಾವಳಿ ಶೈಲಿ ಒಳಗೆ ಈ ರೀತಿಯಾಗಿ ರೆಡಿ ಆಕೈತ್ರಿ. ನಿಮಗೆ ಇನ್ನೊಮ್ಮೆ ಹೇಳತ್ತೀನಿ, ಗುರೆಳ್ಳು ಪಲ್ಯ ಅಥವಾ ಗುರೆಳ್ಳು ಪುಡಿ ಪಲ್ಯ ಅಲ್ರಿ, ಯಾವುದೋ ಒಂದು ಪಲ್ಯಕ್ಕೆ ಗುರೆಳ್ಳು ಪುಡಿ ಹಾಕಿದ್ರೆ ಆ ಪಲ್ಯ ಬಹಳ ಚಲೋ ಆಗ್ತೈತಿ. ಅದಕ್ಕೆ ತಾವು ನೋಡಿಲ್ಲ ಅಂತಂದ್ರೆ ಗುರೆಳ್ಳು ಪುಡಿ ಸವಿರುಚಿ ಸೊಬಗು ಅಂತ ಯೂಟ್ಯೂಬ್ದಾಗ ಸರ್ಚ್ ಮಾಡಿದ್ರೆ ನಿಮಗೆ ಬರ್ತೈತಿ. ಗುರೆಳ್ಳು ಚಟ್ನಿ ಪುಡಿ ತಾವು ನೋಡ್ಬೋದು ರೀ. ಹಾಗೆ ಈ ಒಂದು ಮಸ್ತಾಗಿರುವಂಥ ರೆಸಿಪಿಯನ್ನು ತಾವು ಟ್ರೈ ಮಾಡಿರಿ. ಅದಾದ ನಂತರ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಾಗಿ ಹೇಳೋದು ಮರೆಯಕ್ಕೆ ಹೋಗ್ಬೇಡ್ರಿ. ಈ ಚೌಳಿಕಾಯಿ ಪಲ್ಯ ರೊಟ್ಟಿ, ಚಪಾತಿ, ಅನ್ನ ಎಲ್ಲದಕ್ಕೂ ಬಹಳ ಮಸ್ತ್ ಅನಿಸ್ತತಿ. ನಿಮಗೆ ಸಣ್ಣ ಹುಡುಗರಿಗೆ ಕೊಡೋರಿದ್ರಿ ಅಂತಂದ್ರೆ ಕೆನೆ ಅದಾದ ನಂತರ ಚೌಳಿಕಾಯಿ ಸ್ವಲ್ಪ ಅನ್ನ ಕೊಡ್ರಿ, ಬಹಳ ಇಷ್ಟಪಡ್ತೀನಿ ಅಂತಾರಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಪಾಪ. ಧನ್ಯವಾದಗಳು, ನಮಸ್ಕಾರ.